ವಿಧಾನಸಭಾ ಕ್ಷೇತ್ರದ ಯುವ ನಾಯಕರಾದ ಶ್ರೀಯುತ ಅಲೋಕ್ ವಿಶ್ವನಾಥ್ ಅವರು ಬರ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಆಲೂರು ರವೀಂದ್ರ ಬಂದಿದ್ದಾರೆ, ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು. ಅಲೋಕ್ ವಿಶ್ವನಾಥ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಸರ್, ಯಲಹಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷದ ವತಿಯಿಂದ ಎಸ್ಸಿ ಮೋರ್ಚ್ ಮತ್ತು ಎಲ್ಲ ಘಟಕಗಳ ಸಹಕಾರದಿಂದ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು 135ನೇ ಜಯಂತಿ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ, ಈ ರಾಷ್ಟ್ರದ ಆಗಿದ್ದಂಥ ಬಾಬು ಜಗಜ್ಜೀವನ್ ರಾಮ್ ಅವರ ಜಯಂತಿಯನ್ನು ಒಟ್ಟಾಗಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರು ಬಹಳ ಗೌರವಪೂರ್ವಕವಾಗಿ, ಬಹಳ ವಿನಯಪೂರ್ವಕವಾಗಿ ಈ ಕಾರ್ಯಕ್ರಮನ ನಿಯೋಜಿಸಿದ್ದಾರೆ. ಯಲಹಂಕ ಇತಿಹಾಸದಲ್ಲೇ ಎಸ್.ಆರ್. ವಿಶ್ವನಾಥರವರು ಮಾಡ್ತಕ್ಕಂಥ ಅಂಬೇಡ್ಕರ್ ಜಯಂತಿಯು ಯಲಹಂಕ ಕ್ಷೇತ್ರದಲ್ಲೇ ದಾಖಲೆಯನ್ನು ದಾಖಲಿಸಿದೆ. ಯಾಕಂದರೆ ವರ್ಷ ಪೂರ್ತಿ ಇವತ್ತು ಅಂಬೇಡ್ಕರ್ ಜಯಂತಿ ಅಂದರೆ ಒಂದು ದಿವಸತ್ತಲ್ಲ, ಇಡೀ ವರ್ಷ ಪೂರ್ತಿ ನಡೀತಕ್ಕಂಥ ಜಯಂತಿ. ಜಗತ್ತಿನಲ್ಲಿ ಪ್ರತಿ ಕ್ಷಣಕ್ಕೂ ಅಂಬೇಡ್ಕರನ್ನ ಹೆಸರನ್ನ ಒಂದೊಂದು ನಿಮಿಷಕ್ಕೂ ಪ್ರಸಾರ ಆಗ್ತದೆ. ಅಂಥ ಮಾನವೀಯತ ವ್ಯಕ್ತಿ ಭಾರತ ರಾಷ್ಟ್ರಕ್ಕೆ ಏನು ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಆ ಸಂವಿಧಾನ ಈ ಒಂದು ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಮಾನವ ಜೀವಿಗಳಿಗೂ ಅನುಕೂಲವಾಗಿ ಇರ್ತಕ್ಕಂಥ ಒಂದು ಸಂವಿಧಾನನ ಕೊಟ್ಟಿದ್ದಾರೆ. ಇವತ್ತು ಈ ದೇಶದ ವ್ಯವಸ್ಥೆ ನಡಿಬೇಕಾದ್ರೆ ಸಂವಿಧಾನ, ರಾಜಕಾರಣ ನಡಿಬೇಕಾದ್ರೆ ಸಂವಿಧಾನ, ನೌಕರಿ ವರ್ಗ ನಡಿಬೇಕಾದ್ರೆ ಸಂವಿಧಾನ ಅಂದರೆ ಪ್ರತಿಯೊಂದರಲ್ಲೂ ಮನುಷ್ಯ ಯಾವ ರೀತಿ ಬದುಕಬೇಕು, ಅದನ್ನು ಒಬ್ಬ ರಾಜಕಾರಣಿ ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು, ಯಾವ ರೀತಿ ನಡೆಸ್ಕೊಂಡ್ರೆ ನೆಮ್ಮದಿ ಶಾಂತಿ ಒಂದು ಯಾವುದೇ ಒಂದು ವರ್ಗಕ್ಕೂ ಧಕ್ಕೆ ಆಗದಿರ ನಡೆಸ್ಕೊಂಡು ಹೋಗ್ತಾರಲ್ಲ, ಅದೇ ನಿಜವಾದ ಸಂವಿಧಾನ. ಆ ಸಂವಿಧಾನವನ್ನು ಅರ್ಥ ಮಾಡ್ಕೊಂಬಿಟ್ರೆ ನಾವು ಮತ್ತು ನಮ್ಮ ರಾಷ್ಟ್ರವನ್ನು ಆಳ್ತಕ್ಕಂಥ ರಾಜಕಾರಣಿಗಳು ಅರ್ಥ ಮಾಡ್ಕೊಂಬಿಟ್ರೆ ಈ ದೇಶ ಅತ್ಯಂತ ಸಮೃದ್ಧಿಯಾಗಿ ನಡ್ಕೊಂಡು ಹೋಗ್ತದೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಅದನ್ನು ವಿಶೇಷವಾಗಿ ಯಲಹಂಕ ಕ್ಷೇತ್ರದಲ್ಲಿ ಎಸ್.ಆರ್. ವಿಶ್ವನಾಥ್ ಅವರು ತಮ್ಮ ದಾಖಲೆಯನ್ನು ಮುರಿದು 4 ಬಾರಿ ಅವರು ಕ್ಷೇತ್ರದ ಶಾಸಕರಾದರೂ ಅತಿ ಹೆಚ್ಚಿನ ಆದ್ಯತೆಯನ್ನು ದಲಿತ ವರ್ಗಕ್ಕೆ ಕೊಟ್ಟಿದ್ದಾರೆ. ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗದವರು ನೆಮ್ಮದಿಯಾಗಿರಬೇಕು, ಜಾತಿ ವರ್ಗ ಧರ್ಮ ಯಾವುದೇ ಭೇದ ಭಾವ ಇರಕೂಡ್ದು ಅಂತೇಳಿ ಯಲಹಂಕ ಕ್ಷೇತ್ರದಲ್ಲಿ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಈ ಕ್ಷೇತ್ರದ ಎಸ್ಸಿ ಘಟಕದ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸ್ ಅವರು ಇದರ ನೇತೃತ್ವವನ್ನು ವಹಿಸಿ ಮತ್ತು ಎಲ್ಲ ಗ್ರಾಮಗಳಿಗೆ ಇದನ್ನು ಮುಟ್ಟಿಸಿ ಈ ಒಂದು ಕಾರ್ಯಕ್ರಮನ ಇವತ್ತು ಯಶಸ್ವಿಯಾಗಿ ನಡೆಸಿದ್ದಾರೆ. ಅದಕ್ಕೆ ನಾನು ಶಾಸಕರಿಗೆ ಮತ್ತು ನಮ್ಮ ಜನಾಂಗದ ಎಲ್ಲ ಪ್ರತಿನಿಧಿಗಳಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಜಯಲಿಂಗಯ್ಯ, ಡಾಕ್ಟರ್ ಅಂಬೇಡ್ಕರ್ ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷ. ಯಲಹಂಕ ವಿಧಾನಸಭಾ ಕ್ಷೇತ್ರ ಯಲಹಂಕ ಗ್ರಾಮಾಂತರ ಮಂಡಲ ಎಸ್ಸಿ ಮತ್ತು ಎಸ್ಟಿ ಮೋರ್ಚಾದ ವತಿಯಿಂದ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತಿ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮವನ್ನು ಭವ್ಯ ಮೆರವಣಿಗೆಯೊಂದಿಗೆ ಈ ಕ್ಷೇತ್ರದ ಸನ್ಮಾನ್ಯ ಶಾಸಕರು, ಅಭಿವೃದ್ಧಿ ಹರಿಕಾರರು, ಸಂಘಟನಾ ಚತುರರು ಆದಂಥ ಸನ್ಮಾನ್ಯ ಎಸ್.ಆರ್. ವಿಶ್ವನಾಥ್ರವರ ಆದಿಯಾಗಿ ರಾಜ್ಯ ಸರ್ಕಾರದ ಮಾಜಿ ಸಚಿವರು, ಹಿಂದೂ ಹುಲಿ ಎಂದು ಎನಿಸಿಕೊಂಡಿರುವ ಸನ್ಮಾನ್ಯ ಶ್ರೀ ಸಿ.ಟಿ. ರವಿಯವರ ಆದಿಯಾಗಿ, ಸನ್ಮಾನ್ಯ ಎ. ನಾರಾಯಣಸ್ವಾಮಿಯವರ ಆದಿಯಾಗಿ ಭವ್ಯ ಮೆರವಣಿಗೆಯೊಂದಿಗೆ ಈ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಸಿ.ಟಿ. ರವಿಯವರು ಬಹಳ ಉತ್ತಮವಾಗಿ ಈ ಯಲಹಂಕ ಗ್ರಾಮಾಂತರ ಮಂಡಲದ ಕಾರ್ಯಕರ್ತರಿಗೆ ಭಾಳ ಒಳ್ಳೆಯ ಶುಭ ಸಂದೇಶಗಳನ್ನು, ಭಾಳ ಒಳ್ಳೆಯ ವಿಚಾರಗಳನ್ನು, ಅಂಬೇಡ್ಕರ್ ಅವರ ಬುದ್ಧನ ಆದಿಯಾಗಿ, ಅಂಬೇಡ್ಕರ ಆದಿಯಾಗಿ, ಬಸವಣ್ಣನ ಆದಿಯಾಗಿ ವಿಚಾರಗಳನ್ನು ಅವರು ವೇದಿಕೆ ಮೇಲೆ ಹಂಚಿಕೊಂಡ್ರು. ಕಾರ್ಯಕರ್ತರು ಭಾಳ ಶೋದ್ಗಾರದಿಂದ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಕಾರ್ಯಕ್ರಮ ಮುಗಿಯುವವರೆಗೂ ಕೂತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ಸನ್ನು ಮಾಡಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಯಲಹಂಕ ಕ್ಷೇತ್ರದಿಂದ
ಪ್ರತಿ ಗ್ರಾಮಗಳಿಂದ ಕಾರ್ಯಕರ್ತ ಬಂಧುಗಳು ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಉದ್ದೇಶ ಇಷ್ಟೇ, ಇಲ್ಲಿ ಕೇವಲ ದಲಿತ ವರ್ಗದವರು ಮಾತ್ರ ಅಂಬೇಡ್ಕರ್ ಜಯಂತಿ ಮಾಡಬೇಕು, ಬಾಬು ಜಗಜೀವನ್ ರಾಮ್ ಜಯಂತಿ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಎಲ್ಲ ವರ್ಗದ ಜನರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿ, ಪ್ರೋತ್ಸಾಹಿಸಿ, ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಕ್ಷೇತ್ರದ ಶಾಸಕರು ಬಹಳ ಎಲ್ಲ ವರ್ಗದ ಜನರನ್ನು ಬಹಳ ಪ್ರೀತಿಯಿಂದ ಕಾಣ್ತಾ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ಸು ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವೂ ಸಹ ಭಾಳ ಉತ್ತಮ ರೀತಿಯಲ್ಲಿ ಯಶಸ್ಸನ್ನು ಮಾಡಲಿಕ್ಕೆ ಮೂಲ ಕಾರಣಕರ್ತರಾಗಿದ್ದಾರೆ. ಹೆಸರುಘಟ್ಟ ಹೋಬಳಿ, ದಾಸನಪುರ ಹೋಬಳಿ ಸಾಕಷ್ಟು ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಪ್ರೋತ್ಸಾಹ, ಸಹಕಾರ ಮತ್ತು ಭಾಗವಹಿಸಿ ಎಲ್ಲ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದ್ದಾರೆ. ಅವರಿಗೆ ನಾನು ಈ ಮೂಲಕ ಗ್ರಾಮಾಂತರ ಮಂಡಲ SC ಮೋರ್ಚಾ ವತಿಯಿಂದ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ.